ಹಾಯ್ ಫ್ರೆಂಡ್, ನಮಸ್ಕಾರ. ಎಲ್ಲರಿಗೂ ಚೆನ್ನಾಗಿದ್ದೀರಾ? ನಮ್ಮ ಚಾನಲ್ ನೋಡ್ತಾ ಇರಿ ಫ್ರೆಂಡ್ಸ್. ನಾನು ನಿನ್ನೆ ಸಿನ್ನೂರು ಹೋಗಿದ್ನಲ್ಲ, ರಾಯಚೂರಲ್ಲಿದ್ದ ಮತ್ತೆ ಲೋಡ್ ಮಾಡ್ಕೊಂಡು ಬಂದೆ. ಇವಾಗ ನಾನು ಕೊಪ್ಪಳ ಹೋಗ್ತಾ ಇದ್ದೀನಿ. ಡೀಸೆಲ್ ಹಾಕ್ಸ್ಕೊಂಡೆ ಹೋಗುವಂಥ ದಾರಿಯಲ್ಲಿ ಏನಾನ ನಿಮಗೆ ಕಾಣುತ್ತೆ ತೋರಿಸೋಂಥ ನಮ್ಮದು ಉದ್ದೇಶ ಅಷ್ಟೇ. ಬನ್ನಿ ಫ್ರೆಂಡ್ಸ್, ಟೋಲ್ ಬಂತು. ಈ ಟೋಲ್ ಕಟ್ಟಬೇಕು. ಟೋಲ್ ಕಟ್ಟಿಬಿಟ್ಟು ಆ ಸೈಡ್ ಹೋಗ್ಬೇಕು. ಮುಂದೆ ಹೇಮಗುಡ್ಡ ಅಂತ ಬರುತ್ತೆ. ಬನ್ನಿ ಫ್ರೆಂಡ್ಸ್, ಅದನ್ನು ತೋರಿಸ್ತೀನಿ. ಫ್ರೆಂಡ್ಸ್, ಇದೇ ಹೇಮಗುಡ್ಡ. ಇಲ್ಲೆಲ್ಲ ಏನಪ್ಪ ಅಂತಂದ್ರೆ ಸೀತಾಫಲ ಹಣ್ಣು ಚೆನ್ನಾಗಿ ಸಿಗುತ್ತೆ. ಈ ಸೀಸನ್ನಲ್ಲಿ ಚೆನ್ನಾಗಿರುತ್ತೆ. ಈ ಕಡೆ ಬಂದರೆ ತಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಕುಂತಿದ್ದಾರೆ ನೋಡಿ, ಪಾಪ ಅವರೆಲ್ಲ ಮಾರ್ತಾ ಇದ್ದಾರೆ. ಕಮ್ಮಿ ರೇಟಲ್ಲಿ ಸಿಗುತ್ತೆ ನಿಮಗೆ, ಆದರೂ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ. ಇದು ಬಂದುಬಿಟ್ಟು ಒಳಗೆ ಹೇಮಗುಡ್ಡ ದುರ್ಗಾ ಟೆಂಪಲ್ ಕಮಾನ್. ಅದು ಈಗ ಮುಂದೆ ದಾರಿ ಬರ್ತಾ ಇದೆ, ನೋಡೋಣ. ಆ ದಾರಿಯಲ್ಲಿ ಏನೇನು ಸಿಗುತ್ತೆ ಎಲ್ಲ ತೋರಿಸ್ತೀನಿ ನಿಮಗೆ. ಇದು ಕೊಪ್ಪಳ ಎಂಟ್ರೆನ್ಸ್ ಆಗ್ತಾ ಇದ್ದೀವಿ. ಸಾರಿ, ಇದು ಬೂದುಗುಂಪ ಟೋಲ್. ಇದು ಬೂದುಗುಂಪ ರೋಡು. ಇದು ಗಿಣಿಗೇರ ಹೊಸ ಬ್ರಿಡ್ಜ್ ಮಾಡಿ ಒಂದು 6 ತಿಂಗಳಾಯಿತು ಅಷ್ಟೇ, ಇದು ಓಪನಿಂಗ್ ಮಾಡಿ. ಓಕೆ, ಇದು ಕೊಪ್ಪಳ ಎಂಟ್ರೆನ್ಸ್ ಆದ್ವಿ. ಈಗ ಕೊಪ್ಪಳದಲ್ಲಿ ಗಾಡಿ ಇಲ್ಲಿ ಖಾಲಿ ಆಯ್ತು ಅಂದರೆ ಓಕೆ, ಇಲ್ಲಾಂದರೆ ಗದಗ ಹೋಗ್ಬೇಕು. ನೋಡೋಣ ಏನಾಗುತ್ತೆ ಅಂತ. ಕೊಪ್ಪಳ ಖಾಲಿ ಆಗಲಿಲ್ಲ ಗಾಡಿ, ಹಂಗೆ ಮತ್ತೆ ಡೀಸೆಲ್ ಹಾಕ್ಸ್ಕೊಂಡು ಗದಗ ಹೋಗ್ತಾ ಇದ್ದೀನಿ. ಬನ್ನಿ, ಗದಗಲ್ಲಿ ಹೈವೇನ ಹತ್ತಾ ಇದ್ದೀನಿ. ಮುಂದೆ ಹೋಗೊಂಬನ್ನಿ. ಹಾಗೆ ಗದಗ ಎಂಟ್ರೆನ್ಸ್ ಹೋಗ್ತಾ ಇದ್ದೀನಿ. ಓಕೆ, ಇಲ್ಲೊಂದು ಲಾರಿ ನಿಂತೈತೆ. ಆ ಲಾರಿ ಬಂದು ಇನ್ನೊಂದು ಲಾರಿ ಹೊಡೆದು ಬಿಟ್ಟೈತೆ. ಲಾರಿ ಫುಲ್ಲು ಪ್ಯಾಚರ್ ಆಗ್ಬಿಟ್ಟೈತೆ.
ನೋಡಿ ಹೆಂಗಾಗುತ್ತೆ ಫ್ರ್ಯಾಕ್ಚರ್ ಪಾಪ. ಡ್ರೈವರ್ ಜೀವನ ಇಷ್ಟೇ ಮತ್ತು ಏನು ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಏನಾಗುತ್ತಂತ ಯಾರಿಗೆ ಗೊತ್ತು. ದೇವರು ನಮ್ಮ ಟೈಮ್ ಚೆನ್ನಾಗಿರ್ಬೇಕು ಅಷ್ಟೇ.